ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 12 ಆಗ್ತಾ ಇದೆ. ಹಾಗಾಗಿ 12ಇಂದ ಬ್ಲಾಗ್ ಸ್ಟಾರ್ಟು. ಬೆಳಿಗ್ಗೆ ನಾಷ್ಟ ಎಲ್ಲ ಆಯಿತು. ಮನೆಯಲ್ಲೇ ಅವಲಕ್ಕಿ ಮಾಡಿದ್ದೆ, ಹಾಗಾಗಿ ಅವಲಕ್ಕಿ ತಿಂದ್ವಿ. ಅದಾದಮೇಲೆ 12 ಗಂಟೆಗೇನೋ ರೆಡಿ ಆದ್ವಿ. ಬಟ್ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ಯಜಮಾನ್ರ ಕೈಯಿಂದ ಆರತಿ ಆಗ್ತಾಯಿದೆ. ಆರತಿ ಅಂದರೆ ಇಷ್ಟೊತ್ತನ ತಗೋತೀರ ರೆಡಿ ಆಗೋದಕ್ಕೆ. ನಾವು ನೋಡಿ ಒಂದು ಪ್ಯಾಂಟು ಶರ್ಟ್ ಹಾಕ್ಕೊಂಡು ರೆಡಿ ಆಗಿಬಿಡ್ತೀವಿ. ಅದು 5 ನಿಮಿಷನೂ ಕೂಡ ಸಾಕಾಗಲ್ಲ. ಅಷ್ಟು ಬೇಗ, ಅದಕ್ಕಿಂತ ಬೇಗನೆ ನಾವು ರೆಡಿ ಆಗ್ತೀವಿ ಅಂತ ಹೇಳ್ತಾಯಿದ್ರು. ಈಗ ನಾವು ರೆಡಿ ಆಗೋದಲ್ಲದೆ ಮಕ್ಳಿಗೂ ಕೂಡ ರೆಡಿ ಮಾಡಬೇಕು. ಅವ್ರ ಬಟ್ಟೆ ಆ್ಯಂಡ್ ತಲೆ ಬಾಚೋದು, ಅವಳದು ಮೇಕಪ್ಪು, ಪ್ರತಿಯೊಂದು ಕೂಡ ಕೊಡಬೇಕು. ಅದ್ರ ಜೊತೆಗೆ ನಾನು ಕೂಡ ರೆಡಿ ಆಗಬೇಕು. ಹಾಗಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ ಒಂದು ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಆಲ್ಮೋಸ್ಟ್ ನಾವು ಅಂದರೆ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾಗಿ ರೆಡಿ ಆದ್ವಿ. ಆ್ಯಂಡ್ ಇನ್ನೊಂದು, ಇವತ್ತು ನಾವು ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ ಡ್ರೆಸ್ಸು. ಒಂದು ಸಾರಿ ವೈಟ್ ಹಾಕ್ಕೊಂಡಿದ್ವಿ, ಒಂದು ಸಾರಿ ಪಿಂಕ್ ಏನೋ ಹಾಕ್ಕೊಂಡಿದ್ವಿ ಅವಾಗೆಲ್ಲ. ಬಟ್ ಅವಾಗಿಂದು ಮೆಮೊರೀಸಿಗೆಲ್ಲ ಅಷ್ಟೊಂದೇನೂ ಇಲ್ಲ. ಯಾಕಂದರೆ ಅವಾಗಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಿ ಅಂತಂದರೆ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೆ. ಬಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಇನ್ನು ಮುಂದೆ ನಾನು ಯಾವ ರೀತಿ ಲೈಫ್ ಲೀಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಪ್ಪುಗೆ ಬ್ಲಾಗ್ ಮಾಡೋದು ಆ್ಯಂಡ್ ಫೋಟೋಸು ಅದು ಇದು ಏನೂ ಇಷ್ಟ ಆಗಲ್ಲ. ಒಂದು ಸ್ಮೈಲ್ ಕೊಡು ಅಂದರೆ ಈ ಅಂತ ಹಲ್ಕಿಸಿತಾನೆ. ಅದಾದಮೇಲೆ ಅದನ್ನು ನಾವೇ ಹೇಳ್ಕೊಡ್ಬೇಕು. ಬಾಯ್ ಮಾಡು, ಆ ಥರ ಸ್ಮೈಲ್ ಮಾಡು ಅಂತ. ಏನೋ ಗೊತ್ತಿಲ್ಲ, ಡಿಫ್ರೆಂಟಪ್ಪ. ಏನಾಗ್ತಾನೋ ಮುಂದೆ ಗೊತ್ತಿಲ್ಲ, ಫುಲ್ ಡಿಫ್ರೆಂಟ್ ಇದ್ದಾನೆ. ಆ್ಯಂಡ್ ಇನ್ನೊಂದು, ಹೊಸ ಬಟ್ಟೆ ಅವನಿಗೆ ಇಷ್ಟನೇ ಆಗಲ್ಲ. ಅವನಿಗೆ ಒಂಥರ ಓಲ್ಡ್ ಇರ್ತಾರಲ್ಲ ಅವಾಗೆಲ್ಲ, ಆ ಥರ ಇರೋದಕ್ಕೆ ಇಷ್ಟ. ಹಾಗಾಗಿ ಅವನಿಗೆ ಎಷ್ಟು ಹೇಳಿದರೂ ಅವನಿಗೆ ಅರ್ಥನೂ ಆಗಲ್ಲ. ಬಟ್ ಏನಂದರೆ ಒಂಥರ ಈಗೆಲ್ಲ ಗಂಡು ಮಕ್ಳಿಗೆ ಹಾಗೆ ಅಂತ ಅನಿಸುತ್ತಪ್ಪ. ನನಗಂತೂ ಅಷ್ಟು ಗೊತ್ತಿಲ್ಲ. ಎಷ್ಟೆಲ್ಲ ಹೇಳ್ತೀನಿ ಅವನಿಗೆ, ಅವನು ಆ ಥರ ಇರೋದಿಲ್ಲ. ಅದರಲ್ಲೂ ಹೊಸ ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಲ್ಲ, ಅವನಿಗೆ ಹಿಂಸೆ. ಸೊ ಅದನ್ನು ಬಿಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಬರ್ತಾನೆ ಇದ್ದ ಇಲ್ಲಿ ತನಕ, ಹೋಟೆಲ್ ತನಕ. ಅಲ್ಲೇ ಬಿಚ್ಚಾಕ್ತೀನಿ ನಡಿ ಅಂತೇಳಿ ಕರ್ಕೊಂಡು ಬಂದೆ. ಬಟ್ ಇಲ್ಲಿ ಹೆಂಗೆ ಬಿಚ್ತಾನೆ ಅವನು, ಬಿಚ್ಚಲ್ಲ. ಬಟ್ ಮಂದಿ ಇದ್ದಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾನೆ. ಆ್ಯಂಡ್ ಸೊ ನಾವೆಲ್ಲ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಲ್ಲ, ಹೆಂಗೆ ಕಾಣಿಸ್ತಾ ಇದ್ದೀವಿ. ಬಟ್ ಇವತ್ತು ಬ್ಲ್ಯಾಕು ಅಷ್ಟೊಂದು ಸರಿಯಲ್ಲ ಅಂತ ಹೇಳ್ತಾರೆ. ಬಟ್ ನಮಗೆ ಇವತ್ತು ಬ್ಲ್ಯಾಕೇ ಹಾಕ್ಕೋಬೇಕು ಅಂತ ಅನ್ನಿಸ್ತಪ್ಪ. ಹಾಗಾಗಿ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ನಾನು ಅಮ್ಮು ಸೇಮ್ ಥರ ಕಾಣಿಸ್ತಾ ಇದ್ವಿ. ಬಟ್ ಏನಂದರೆ ಅವಳದು ಡ್ರೆಸ್ಸಿಂಗ್ ಮೇಲೆ ಮಿಂಚು ಶೈನಿಂಗ್ ಎಲ್ಲ ಇದೆ, ನಂದು ಪ್ಲೇನ್ ಕಲರ್ನಲ್ಲಿದೆ. ಹಾಗಾಗಿ ಸೊ ಇವ್ರದ್ದು ಮನೆಯಲ್ಲೇ ಆಲ್ರೆಡಿ ಸೊ ನಾನು ಅಮ್ಮು ಖರೀದಿ ಮಾಡಿದ್ವಿ. ಬಟ್ ಇವ್ರದ್ದೆಲ್ಲ ಮನೇಲೇ ಇತ್ತು, ಅದನ್ನೇ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಹೋಟೆಲ್ಗೆ ಬಂದಿದ್ದೀವಲ್ಲ, ಸೊ ಇನ್ನು ಏನಾದರೂ ಆರ್ಡರ್ ಮಾಡಿಕೊಂಡು ತಿಂದು ಏನೆಲ್ಲ ಇಷ್ಟ ಆಗುತ್ತೋ ಇವತ್ತು ಅದನ್ನೆಲ್ಲ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಹೇಳ್ತೀನಿ ಅಷ್ಟೇ, ನಾನು ಅಷ್ಟೊಂದು ಏನು ತಿನ್ನಲ್ಲ. ಬಟ್ ಹೋಗಲ್ಲ, ಹೊರಗಡೆ ತಿನ್ನಬೇಕು ಅಂತಲೇ ಹೋಗಿರ್ತೀನಲ್ಲ, ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ತಿಂದು ಅಭ್ಯಾಸ. ಹಾಗಾಗಿ ಸಡನ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತಂದರೆ ಆಗಲ್ಲ. ಬಟ್ ಅದರಲ್ಲೂ ಇವಾಗ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಬಟ್ ಇವಾಗ ರೈಸ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಟೈಮಿಂಗ್ ಬಂದುಬಿಟ್ಟು 2:30 ಸಮಥಿಂಗ್, 3 ಏನೋ ಆಗ್ತಾಯಿತ್ತು. ಬಟ್ ಹೋಟೆಲ್ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಎಲ್ಲ ಪ್ರೇಮಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಬಲೂನ್ಸಿಂದ ಫುಲ್ ಡೆಕೋರೇಟ್ ಮಾಡಿದರು. ಬಟ್ ಇದರಲ್ಲಿ ಯಾರು ಪ್ರೇಮಿಗಳು ಯಾರಿಲ್ವೋ ಏನೋ ಗೊತ್ತೇ ಇಲ್ಲ. ಆಲ್ಮೋಸ್ಟ್ ಬಂದವರೆಲ್ಲ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಸೊ ಫೈನಲಿ ನಾವು ಕೂಡ ಆರ್ಡರ್ ಮಾಡಿದ್ವಿ. ಫಸ್ಟಿಗೆ ಒಂದು ಸೂಪ್ ಆರ್ಡರ್ ಮಾಡಿದ್ವಿ. ಬಟ್ ಸೂಪ್ ಕುಡಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸೂಪ್ ತೊಗೊಂಡ್ವಿ. ಬಟ್ ನಾವು ಎರಡೇ ತೊಗೊಂಡಿದ್ವಿ. ಒಂದೇ ತೊಗೊಂಡಿದ್ವಿ, ಅದರಲ್ಲೇ ಬೈ 2 ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅಷ್ಟೊಂದು ಕುಡಿಯೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಹೆಂಗಂತಂದರೆ, ಅಪ್ಪುಗೇನು ಇಷ್ಟ ಆಗಲ್ವೋ ಅದು ನಮಗಿಷ್ಟ ಆಗುತ್ತೆ, ನಮಗೇನು ಇಷ್ಟ ಆಗಲ್ವೋ ಅವನಿಗೆ ಇಷ್ಟ ಆಗುತ್ತೆ. ಈ ಥರ ಇದ್ದಾನೆ ಅವನು. ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾನೆ, ಅದಾದಮೇಲೆ ಅವನಿಗೆ ಅದು ಇಷ್ಟ ಆಗಲ್ಲ ಅಲ್ವಾ, ಅವ್ರ ಪಪ್ಪ ಕುಡಿತಾರೆ.
ಬಟ್ ಈ ಕಡೆ ಅಮ್ಮುಗೆ ಎಲ್ಲ ಇಷ್ಟ ಆಗಿಬಿಡುತ್ತೆ. ಅವಳು ಏನೂ ಅಲ್ಲ ಅಂತ ಅನ್ನಲ್ಲ, ಎಲ್ಲ ತಿಂತಾಳೆ ಸರಿಯಾಗಿ. ಹಾಗಾಗಿ ನೆಕ್ಸ್ಟ್ ನಾವು ಏನು ಆರ್ಡರ್ ಮಾಡಿದ್ವಿ ಅಂತಂದರೆ ಮಶ್ರೂಮ್ 65 ಆರ್ಡರ್ ಮಾಡಿದ್ವಿ. ಬಟ್ ಅದು ಅಂತೂ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಒಂದು ಪ್ಲೇಟು ಅಪ್ಪುನೇ ತಿಂದ ಅಂತ ಅನಿಸುತ್ತೆ. ನಮಗೆ ಸ್ವಲ್ಪ ಸ್ವಲ್ಪನೇ ಕೊಟ್ಟ ಅವನು ಒಂದೊಂದು ಪೀಸು. ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ನಲ್ಲ ಒಂದು ಪ್ಲೇಟ್ನಲ್ಲಿ, ಮತ್ತು ತಿರ್ಗಾ ನನ್ನ ಕಡೆಯಿಂದ ಅವನು ಹಾಕಿಸ್ಕೊಂಡ. ಬಟ್ ಅವನು ತಿನ್ನೋದೇ ಅಪರೂಪ. ಅದರಲ್ಲೂ ಸ್ವಲ್ಪ ನಮ್ಮ ಈ ಕಡೆ ಸೈಡ್ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿ ತಿಂತೀವಿ. ಖಾರ, ಉಪ್ಪು, ಹುಳಿ ಅದೆಲ್ಲ ಜಾಸ್ತಿ ತಿಂತೀವಿ. ಅವನಿಗೆ ಅದೇ ಇಷ್ಟ. ಆ ಥರ ಪರ್ಫೆಕ್ಟಾಗಿದ್ದರೆ ಅವನು ಊಟ ಮಾಡ್ತಾನೆ, ಇಲ್ಲದೆ ಹೋದರೆ ಇಲ್ಲ. ಎಲ್ಲೇ ಹೋಗಲಿ ಪರ್ಫೆಕ್ಟಾಗಿರಬೇಕು ಅವನಿಗೆ ಊಟ. ಆ್ಯಂಡ್ ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ. ಆ್ಯಂಡ್ ಇವತ್ತು ನಾವು ಊಟಕ್ಕೇನು ಬೇಡ, ರೈಸ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಈಗ ಸೂಪ್ ತಿಂದ್ವಿ, 65 ಕೂಡ ತಿಂದ್ವಿ. ಅಷ್ಟೊಂದು ಮತ್ತು ಊಟ ಮಾಡಬೇಕು ಅಂತಂದರೆ ರೊಟ್ಟಿ ಅದೆಲ್ಲ ಸೊ ಅಷ್ಟೊಂದು ಹೋಗಲ್ಲ. ಆ್ಯಂಡ್ ಮಿಕ್ಕಿಬಿಡುತ್ತೆ ಎಲ್ಲವಷ್ಟು, ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಸ್ವಲ್ಪ ನಾವು ಸ್ನ್ಯಾಕ್ಸ್ ಐಟಮ್ಸು ಫೇವ್ರೆಟ್ ಏನಿರುತ್ತೋ ಅದನ್ನು ತಿಂದು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಎಗ್ ಬಿರಿಯಾನಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ. ಹಾಗಾಗಿ ಎಗ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಒಂದು. ಫೈನಲಿ ಎಗ್ ಬಿರಿಯಾನಿ ಕೂಡ ಬಂತು. ಸೊ ಊಟ ಮುಗಿಸ್ಕೊಂಡ್ವಿ ಅದನ್ನು ಕೂಡ. ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಆ್ಯಂಡ್ ಹೊಟ್ಟೆ ತುಂಬ ಹೋಗ್ಬಿಡ್ತು, ನಮ್ಗೆ ಹೇಳೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಾಯಿತು. ಇನ್ನು ರೈಸ್ ತುಂಬ ಜಾಸ್ತಿ ಕೊಟ್ಟಿದ್ದರು, ಅದನ್ನು ಸ್ವಲ್ಪ ನಾವು ಪಾರ್ಸಲ್ ತೊಗೊಂಡ್ವಿ. ಯಾಕೆಂದರೆ ಸೂಪೆಲ್ಲ ತಿಂದಿದ್ವಲ್ಲ, ಹಾಗಾಗಿ ಸೊ ಅದು ರೈಸು ಉಳಿದ್ಬಿಟ್ಟಿತ್ತು ಅಲ್ಲಿ ಪ್ಲಾಸ್ಟಿಕ್ನಲ್ಲಿದೆಯಲ್ಲ, ಅದು ಪಾರ್ಸಲ್ ತೊಗೊಂಡ್ವಿ. ಅದಾದಮೇಲೆ ಬಿಲ್ ಕೂಡ ಪೇ ಮಾಡಿದ್ವಿ, 1000 ರೂಪೀಸ್ ಆಗಿಬಿಡ್ತು. ಸೊ ಫೈನಲಿ ಐಸ್ ಕ್ರೀಮು ಮತ್ತು ಆಮೇಲೆ ಜ್ಯೂಸೆಲ್ಲ ಕುಡಿಬೇಕು ಅಂತ ಅಂದ್ಕೊಂಡ್ವಿ. ಹೀಗೆ ನಾವು ಜಾಸ್ತಿ ತಿಂದಿದ್ದೀವಿ, ಇನ್ನು ಅದು ಆದರೆ ನಡೆಯಲ್ಲ ಅಂತೇಳ್ಬಿಟ್ಟು ಹೊರಗಡೆ ಬಂದ್ವಿ. ಅಮ್ಮುಗೆ ಐಸ್ ಕ್ರೀಮ್ ಬೇಕಂತೆ. ಮೊದಲು ಅಲ್ಲ ಅಂತ ಹೇಳಿದ್ದು, ಅದಾದಮೇಲೆ ಹೊರಗಡೆ ಬಂದು ಸೊ ಅಲ್ಲಿ ಏನೋ ಅವಳದ್ದು ಫೇವ್ರೇಟ್ ಅಂತೆ ಐಸ್ ಕ್ರೀಮು. ಹಾಗಾಗಿ ಅದನ್ನು ತೊಗೊಂಡ್ಳು. 50 ರೂಪೀಸ್ ಏನೋ ಅದಕ್ಕೆ. ಬಟ್ ಅದನ್ನು ಸ್ಮಾಲ್ ಪೀಸ್ ತೊಗೋ ಅಂತಂದರೆ ಇಲ್ಲ, ನನಗೆ ಅದೇ ದೊಡ್ಡದೇ ಬೇಕು ಅಂಥೇಳಿ ಅವ್ರ ಪಪ್ಪನ ಹತ್ರ ತೆಗೆಸ್ಕೊಂಡ್ಳು. ಇನ್ನು ಅಪ್ಪುಗೆ ಈ ಥರದ್ದು ಊಟ ಮುಗಿಸ್ಕೊಂಡಂದರೆ ಸಾಕು, ಅವನಿಗೆ ಬೇರೆ ಏನೂ ಬೇಡ. ಚೆನ್ನಾಗಿ ಊಟ ಆಯಿತು ಅಂದರೆ ಮುಗಿದೋಯ್ತು. ಆರಾಮ್ಸೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತಾನೆ ಅವನು. ಬಟ್ ಇವಳಿದ್ದಾಳಲ್ಲ ಸಿಕ್ಕಾಪಟ್ಟೆ, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಓಡ್ತಾಳೋ ಏನೋ ಗೊತ್ತಿಲ್ಲ, ಕೇಳ್ತಾನೆ ಇರ್ತಾಳೆ. ಆ್ಯಂಡ್ ಅವಳು ಒಂದು ಸರಿ ತಿಂದಿದ್ದು ಮತ್ತೊಂದು ಸರಿ ತಿನ್ನಲ್ಲ, ಡಿಫ್ರೆಂಟಾಗಿಯೇ ಟ್ರೈ ಮಾಡ್ತಾಳೆ ಅವಳು ಕೂಡ. ಹಾಗಾಗಿ ನಾನು ಕೊಡಿಸ್ತಿರ್ತೀನಿ, ತಿನ್ನಲಿ ಚೆನ್ನಾಗಿ ಎಲ್ಲ ಕಡೆ ಅಂತ ಹೇಳಿಬಿಟ್ಟು ಎಲ್ಲ ಥರ ಹೆಸರು ಹೇಳಿಬಿಟ್ಟು ತಗೊಳ್ತಿರ್ತಾಳಲ್ಲ, ಹಾಗಾಗಿ ತುಂಬ ಖುಷಿಯಾಗುತ್ತೆ. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದು ಫೋಟೋಸ್ ತೊಗೊಂಡ್ವಿ ಫ್ಯಾಮ್ಲಿದು. ಫುಲ್ಲು ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಬ್ಲ್ಯಾಕು ನಮಗೆ ನಡೆಯಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ, ಒಂದು ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಫೈನಲಿ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಇವಾಗ ಅಂದ್ಕೊಂಡಿದ್ದೀವಿ. ಬಟ್ ನಾವು ಅವಾಗಲೇ ಬಂದು ಊಟ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು. ಆ್ಯಂಡ್ ಹಾಗಾಗಿ ರೆಸ್ಟ್ ಮಾಡಿದೆ. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕೇಕ್ ತೊಗೊಂಬರೋದಕ್ಕೆ ಕಳಿಸಿದ್ದೀನಿ. ಇವಾಗ ತೊಗೊಂಬರ್ತಾರೆ. ನಾನು ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ನೆಲ್ಲ, ಹಾಗಾಗಿ ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಓಕೆ, ಫ್ರೆಶ್ ಅಪ್ ಆಗಿ ಸೊ ಅವರು ಕೂಡ ರೆಡಿ ಆಗ್ತಾರೆ. ರೆಡಿಯಾಗಿ ಕೇಕ್ ಕಟ್ಟಿಂಗ್ ಮಾಡಿ ಸೊ ಇವತ್ತಿನ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗ್ತಾಯಿದೆ. ಹಾಗಾಗಿ ಬೆಳಕಿರೋದ್ರಲ್ಲೇ ನಾವು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕನ್ನು ತೊಗೊಂಬರೋದಕ್ಕೆ ಹೋಗಿದ್ರಲ್ವ, ತೊಗೊಂಡು ಬಂದರು. ಫೈನಲಿ ಅರ್ಧ kg ಇದೆ ಕೇಕು. ನನಗೆ ಹನಿ ಕೇಕು ಆ್ಯಂಡ್ ಕೋಲ್ಡ್ ಕೇಕು ಇದು ಯಾವುದೂ ಆಗಬರಲ್ಲ. ಪ್ಲೇನ್ ಕೇಕ್ ತರಿಸಿದ್ದೀನಿ. ಕ್ರೀಮ್ ಬಂದುಬಿಟ್ಟು ವೈಟ್ ಇರಬೇಕು ಮೇಲ್ಗಡೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಇದೇ ತಿಂತಾರೆ ಆ್ಯಂಡ್ ನಮಗೂ ಕೂಡ ಇದೇ ಇಷ್ಟ. ಹಾಗಾಗಿ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇನ್ನು ಕೇಕ್ ಅಂತೂ ತೊಗೊಂಡು ಬಂದರು. ಬಟ್ ಎಷ್ಟು ರೇಟ್ ಗೊತ್ತಿಲ್ಲ. ಅಪ್ಪು ಕರಿತಾ ಇದ್ದೀನಿ, ಎಲ್ಲಿ ಬರ್ತಾಯಿಲ್ಲ. ಇಲ್ಲೆಲ್ಲ ಆಡ್ತಾಯಿದ್ದಾನೆ ನೋಡಿ. ಎಷ್ಟು ಕರಿತಾ ಇದ್ದೀನಿ, ಕೇಕ್ ಕಟ್ ಮಾಡೋಣ ಅಂತ ಹೇಳಿಲ್ಲ, ಬಟ್ ಸುಮ್ಮನೆ ಕರಿತಾ ಇದ್ದೀನಿ. ಬರ್ತಾಯಿಲ್ಲ ಅವನು. ಏ ಅಪ್ಪು, ಬರೋಣ ಹೋಗು.
ಸೊ ನಾನಂತೂ ರೆಡಿ ಆದೆ. ಸೊ ಇವಾಗ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವನು ಬರದೇ ಹೋದರೂ ಪರವಾಗಿಲ್ಲ, ಬಟ್ ಇವಳು ಕೂಡ ಮಲ್ಕೊಂಡಿದ್ದಾಳೆ ನೋಡಿ. ತುಂಬ ಹಠ ಮಾಡ್ತಾಯಿದ್ಲು. ಸೊ ಅಲ್ಲಿಂದ ಬಂದಮೇಲೆ ಈ ಸ್ಕೂಲ್ ರಜೆ ಇತ್ತು ಅಂದರೆ ಹೇಳೋಕ್ಕಾಗಲ್ಲ, ಅವಳನ್ನು ಹಿಡಿಯೋಕ್ಕೂ ಆಗಲ್ಲ, ಅಷ್ಟು ಗಲಾಟೆ ಮಾಡ್ತಿರ್ತಾಳೆ. ಹಾಗಾಗಿ ತುಂಬ ಹಠ ಮಾಡ್ತಾಯಿದ್ಲು. ಒಂದು ಏಟ್ ಬಿಟ್ಟಿದ್ದೀನಿ, ಮಲ್ಕೊಂಡಿದ್ದಾಳೆ ಆರಾಮ್ಸೆ. ಆ್ಯಕ್ಚುಲಿ ಅವಳು ನಿದ್ದೆಗೆ ಬಂದಿದ್ಲು ಅಂತ ಅನಿಸುತ್ತೆ. ಮಲ್ಕೊ ಅಂದರೆ ಮಲ್ಕೊಳ್ಳಲ್ಲ ಅವಳು. ಅವಾಗ ಏನು ಮಾಡಬೇಕು ಅಂದರೆ ಹಿಡ್ಕೊಂಬಂದು ಒತ್ತಾಗಿಡ್ದು ಮಲಗಿಸ್ಬೇಕು. ಇಲ್ಲೇ ಹೋದರೆ ಇಲ್ಲ, ತಾನೇ ಒಂದು ಏಟು ತಿಂದಳು ಅಂದರೆ ಮಲ್ಕೊಳ್ತಾಳೆ. ಅಷ್ಟು ಜೋರಸ್ಸೇನು ಹೊಡೆಯಲ್ಲ, ಸುಮ್ಮನೆ ಹಗುರಾಗಿ ಹೊಡೆದಿರ್ತೀನಿ, ಹಾಗೆ ಮಲ್ಕೊಡ್ಲು. ಇವಾಗ ಹೇಳು ಅಂದರೆ ಹೇಳಲ್ಲ ಅವಳು, ಯಾಕಂದರೆ ನಿದ್ದೆ ಅರ್ಧಂಬರ್ಧ ಆಗಿಬಿಡುತ್ತೆ. ಇನ್ನೂ ತೀರಾ ಹಠ ಮಾಡ್ತಾಳೆ. ಹಾಗಾಗಿ ಸೊ ಎಬ್ಸಕ್ಕೆ ಹೋಗಲ್ಲ. ಬಟ್ ನೋಡೋಣ, ನಾವೇ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವರು ಬಂದರು ಅಂದರೆ ಹುಡುಗರು ಅವ್ರನ್ನ ಕರ್ಕೊಂಡು ಕಟ್ ಮಾಡ್ತೀವಿ, ಇಲ್ಲದೆ ಹೋದರೆ ನಾವೇ ಕಟ್ ಮಾಡಬೇಕಾಗತ್ತೆ. ಸೊ ನೋಡೋಣ, ಇನ್ನೂ ಟೈಮ್ ಇದೆ, ಒಂದು 5-10 ನಿಮಿಷ ನಿಂತು ಆಮೇಲೆ ಅವಳನ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಲ್ಕೊಂಡಿದ್ದಾಳೆ ಆರಾಮ್ಸೆ. ಈ ಮಂಚ ತೊಗೊಂಡು ಬಂದಾಗಿನಿಂದ ಸೋಫಾ ಮೇಲೆ ಮಲ್ಕೋತಿದ್ಲು, ಇವಾಗಿಲ್ಲ. ಶ್ರೀನು ಹೇಳಮ್ಮ, ಹೇಳು. ಕೇಕ್ ಕಟ್ ಮಾಡಮ್ಮ, ಕೇಕ್ ಕಟ್ ಮಾಡಮ್ಮಂತೆ. ಬಾ, ಕೇಕ್ ಕಟ್ ಮಾಡಮ್ಮ ಬಾ. ನೋಡೋಗಲ್ಲ ಪಾಪ ಕೇಕ್ ತಂದು. ಬಾ, ಪಟ ಪಟ ಎದ್ದು ರೆಡಿಯಾಗಿ ಬಾ, ಕಟ್ ಮಾಡೋ. ನಾಳೆ ಬಾ ಜಲ್ದಿ ಬಾ, ಪಟ ಪಟ. ಫ್ರೆಂಡ್ಸ್, ನಾನು ನಿನ್ನೆ ನೈಟು ನಿಮಗೆ ಹೇಳೇ ಇಲ್ಲ, ನಾನು ಈ ಥರ ತೊಗೊಂಡು ಬಂದೆ. ಬಟ್ ನನ್ನ ಹತ್ರ ಅದು ಅಮ್ಮು ಹಾಕ್ಕೊಂಡಿದ್ದಿಲ್ಲ, ಆ ಥರ ಇತ್ತು. ಬಟ್ ಅವಳಿಗೆ ಬೇಕಲ್ಲ, ಇನ್ನು ನನಗೂ ಬೇಕಂತ ಹೇಳ್ಬಿಟ್ಟು ಈ ಥರ ತೊಗೊಂಡೆ. ಇದು 220 ರೂಪೀಸ್ ಏನೋ ಬಿತ್ತು. ಸೊ ನೈಟು ಹೋಗಿ ತೊಗೊಂಬಂದಿದ್ದೀನಿ. ನಿನ್ನೆ ಡ್ರೆಸ್ ತೊಗೊಂಡು ಬಂದಮೇಲೆ ಎಲ್ಲ ನಾಳೆ ಏನು ಇರುತ್ತೆ ಅದು ಒಂದು ಕಡೆ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬಿಫೋರ್. ಇಲ್ಲದೆ ಹೋದರೆ ಬೆಳಗ್ಗೆ ಎದ್ದು ನನಗೆ ಹುಡ್ಕಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಹಲವಾರು ಕ್ಲಿಪ್ಸು, ಬಟನ್ಸು, ಇಯರಿಂಗ್ಸ್ ಎಲ್ಲ ಇರುತ್ತೆ. ಆ ಮಧ್ಯದಲ್ಲಿ ಕೆಲವೊಂದು ಸಿಗಲ್ಲ ನನಗೆ. ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ, ನಾಳೆ ಎಲ್ಲಿಗಾದರೂ ಹೋಗೋದಿತ್ತು ಅಂದರೆ ಬಿಫೋರ್ ಎತ್ತಿಟ್ಕೊಂಡ್ಬಿಡ್ತೀನಿ. ಆವಾಗ ನೋಡ್ತಾ ಇದ್ದರೆ ಯಾವುದೂ ಸೆಟ್ ಸಿಗ್ತಾಯಿಲ್ಲ, ಒಂದೊಂದು ಕಿವೇನು ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ 7:30 ಏನೋ ಆಗಿತ್ತೇನೋ, ಆವಾಗ ಹೋಗಿ ಈ ಸರ ತೊಗೊಂಬಂದೆ. ಬಟ್ ಇದು ನಾನು ನಿಮಗೆ ತೋರಿಸಿರಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ನನಗಿದು ಈ ಪ್ಯಾಟರ್ನ್ ಏನಿದೆಯಲ್ಲ, ಈ ಪ್ಯಾಟರ್ನ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಹಲವಾರು ಕಲೆಕ್ಷನ್ಸ್ ಇದೆ ಕಲರ್ನಲ್ಲಿ. ಬ್ಲ್ಯಾಕು, ಆಮೇಲೆ ಇದು ಗೋಲ್ಡ್ ಕಲರ್ನಲ್ಲಿತ್ತು. ಬಟ್ ನನಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ. ಇದು ತೊಗೊಂಡಿದ್ದೀನಿ ಸಿಲ್ವರ್ ಕಲರ್ನಲ್ಲಿ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಫಿನಿಶಿಂಗ್ ಮಾತ್ರ ತುಂಬ ಲುಕ್ ಇದೆ. ನನಗೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರೋದು ಬೇಕಾಗಿತ್ತು. ಹಾಗಾಗಿ ತುಂಬ ಸರ್ಚ್ ಮಾಡಿ ನೋಡಿ ತೊಗೊಂಡೆ. ಅವರು ಕೂಡ ಸಿಕ್ಕಾಪಟ್ಟೆ ಹಿಂಗೆ ಎಲ್ಲ ಸರ್ಚ್ ಮಾಡಿದ್ರು, ಇರಲಿಲ್ಲ. ಬಟ್ ಅವರು ಎಲ್ಲ ಕಡೆ ಹುಡ್ಕಾಡಿದ ಮೇಲೆ ಈ ಸರ ಸಿಕ್ತು. ಫೈನಲಿ ಈ ಸರ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ಸಿಂಪಲ್ಲಾಗಿ ಈ ಥರ ಇಯರಿಂಗ್ಸ್ ಬಂದಿದೆ. ಹಾಗಾಗಿ ಸೊ ಇವತ್ತಿನ ಈ ಡ್ರೆಸ್ಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ತೊಗೊಂಡೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ, ಒಂಥರ ಕ್ಯೂಟ್ ಲುಕ್ ಬಂದಿದೆ. ಬಟ್ ಈ ಥರ ಪಾರ್ಟಿ ವೇರು ಆ್ಯಂಡ್ ನೈಟ್ ಫಂಕ್ಷನ್ ಆಗಿರ್ಬೋದು, ಮದುವೆ ಫಂಕ್ಷನ್ಗೆ ಈ ಥರದ್ದು ಸರ್ಕಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಸೊ ಇದನ್ನು ಎಲ್ಲ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಇನ್ನು ಫೈನಲಿ ಕೇಕ್ ನೋಡಿ, ಈ ಥರ ಇದೆ, ರೌಂಡ್ ಶೇಪ್ ಇದೆ, ಹಾರ್ಟ್ ಏನಿಲ್ಲ. ಬಟ್ ಬಿಫೋರೇ ಆರ್ಡರ್ ಕೊಟ್ಟಿದ್ವಿ ಅಂದರೆ ಮಾಡಿಕೊಡ್ತಿದ್ರೇನೋ. ನಾವು ಬೇಡ ಅಂತ ಅಂದ್ಕೊಂಡು ಆಮೇಲೆ ತೊಗೊಂಡು ಬಂದ್ವಿ ಅಲ್ಲ, ಹಾಗಾಗಿ ಸೊ ಆಲ್ರೆಡಿ ಮಾಡಿಟ್ಟಿರೋದು ಅಂದರೆ ಮಾಡ್ತಾಯಿದ್ರು, ಅದರಲ್ಲೇ ಒಂದು ರೌಂಡ್ ಸೇಫ್ ಇರೋದು ತೊಗೊಂಡು ಬಂದಿದ್ದೀವಿ.
ಸೊ ಇವಾಗ ಕೇಕ್ ಕಟ್ ಮಾಡಬೇಕು. ತುಂಬ ಖುಷಿ ಆಗ್ತಾಯಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಆ್ಯಂಡ್ ಅಮ್ಮು ಎದ್ದು ಬಂದಳು, ಆವಾಗಲೇ ಎದ್ದು ಬಂದು ವಿಡಿಯೋ ಮಾಡ್ತೀನಿ ಕೊಡು ಅಮ್ಮ ಅಂತ ಹೇಳಿದ್ದು, ಹಾಗಾಗಿ ವಿಡಿಯೋನ ಇಟ್ಕೊಂಡಿದ್ದಾಳೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕಟ್ ಮಾಡಲಿ ಮಮ್ಮಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕಟ್ ಮಾಡಲಿ. ಇನ್ನು ಫುಲ್ ನಿದ್ದೆಗಣ್ಣಲ್ಲಿದ್ಲು ಅವಳು. ಬರಲ್ಲ ಅಂತ ಹೇಳಿದ್ಲಲ್ಲ, ಹಾಗಾಗಿ ಫೋರ್ಸ್ ಏನು ಮಾಡಿರಲಿಲ್ಲ ನಾನು. ನಾವಿಬ್ಬರೇ ಕೇಕ್ ಕಟ್ ಮಾಡೋದು ನೋಡಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಬಂದಳು. ಹೇಗೆ ಎದ್ದಿದ್ದಾಳೋ ಹಾಗೆ ಬಂದಿದ್ದಾಳೆ. ಇನ್ನೂ ಜೋಲಿ ಹೊಡಿತಾ ಇದ್ಲು ಅವಳು. ನಿದ್ದೆಗಣ್ಣಲ್ಲಿದ್ಲಲ್ಲ, ಹಾಗಾಗಿ ನಾನು ಸ್ವಲ್ಪನೇ ತಿನ್ನಿಸಿದ್ದೀನಿ. ಇಲ್ಲದೆ ಹೋದರೆ ಎದೆ ಮೇಲೆ ಕೂತ್ಕೊಂಡ್ಬಿಡುತ್ತೆ, ಡೈಜೆಷನ್ ಆಗೋಲ್ಲ ಚೆನ್ನಾಗಿ ಅಂಥೇಳಿ ಸ್ವಲ್ಪ ಹೊತ್ತು ಆದಮೇಲೆ ತಿನ್ನಾಗತ್ತೆ ಅಂತ ಹೇಳಿದೆ. ಅವಳು ಕೂಡ ಹೋಗಿ ಮುಖ ತೊಳ್ಕೊಂಡು ಬಂದಳು ಅಷ್ಟೇ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ತುಂಬ ಖುಷಿ ಆಯಿತು ಈ ಥರ ಸೆಲೆಬ್ರೇಷನ್ ಮಾಡಿರೋದು. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಬ್ಲ್ಯಾಕ್ ಥೀಮಲ್ಲಿ ತೊಗೊಂಡಿದ್ದೀನಿ, ಬಟ್ ಫುಲ್ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ, ಏನೂ ಡಿಸೈನ್ಸ್ ಅದೇನು ಕಾಣಿಸ್ತಾ ಇಲ್ಲ. ಸೊ ಇದರಲ್ಲಿ ಒಂಥರ ನಾನು ತೆಳ್ಳಗಂತ ಅನ್ನಿಸ್ತಾ ಇದ್ದೀನಿ ಫುಲ್ಲು. ಬಟ್ ಇದು ಒಂದು ಪೀಸ್ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಮೈಯಲ್ಲಿ ಕೂಡ ಅಷ್ಟು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ತುಂಬ ಸಾಫ್ಟು. ಹಾಕ್ಕೊಂಡಿದ್ದೀವೋ ಇಲ್ವೋ ಈ ಥರ ಫೀಲ್ ಆಗ್ತಾಯಿತ್ತು. ಒಂಥರ ತುಂಬ ಚೆನ್ನಾಗಿದೆ. ಔಟ್ಸೈಡ್ ತೊಗೊಂಡೋಗ್ಬೋದು, ಎಲ್ಲಿಗಾದರೂ ಹೋದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಷ್ಟೊತ್ತನ ಕೇಕ್ ಕಟ್ಟಿಂಗ್ ಆಯಿತು, ಸೆಲೆಬ್ರೇಷನ್ ಆಯಿತು, ಸಿಂಪಲ್ಲಾಗಿ ಆ್ಯಂಡ್ ಕ್ಯೂಟಾಗಿ ಆಗಿದೆ ಅಂತ ಅನ್ಕೋತೀನಿ. ಸೊ ತುಂಬ ಖುಷಿ ಆಯಿತು. ಅವರಿರೋ ಕೆಲಸದಲ್ಲಿ ನನಗೆ ಇಷ್ಟ ಆದರೂ ಟೈಮ್ ಕೊಟ್ಟು ಸೊ ನನ್ನ ಖುಷಿ ಪಡಿಸೋದಕ್ಕೆ ಟೈಮ್ ತೊಗೊಂಡು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಅವರೇ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದರು. ತುಂಬ ಖುಷಿ ಆಯಿತು. ಆ್ಯಂಡ್ ಏನೂ ಇಲ್ಲ, ಮನೆಯಲ್ಲಿ ಡೈಲಿ ಇರ್ತೀವಿ, ಬಟ್ ಮನೆ ಕೆಲಸ, ಆಮೇಲೆ ಮಕ್ಕಳು ನೋಡ್ಕೊಳ್ಳೋದು, ಕ್ಲೀನಿಂಗು, ಆಮೇಲೆ ಏನಾದರೂ ತೊಗೊಂಡು ಬರೋದು, ಮನೆಗೆ ಸಂಬಂಧಪಟ್ಟಿರೋದು, ಸೊ ಇದರದ್ದು ಕಡೆನೇ ಗಮನ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ. ಬಟ್ ಈ ಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ. ಬಟ್ ನಾನು ಮೊದಲೆಲ್ಲ ಈ ಥರ ಸೆಲೆಬ್ರೇಷನ್ ಏನು ಮಾಡ್ಕೊಳ್ತಿರ್ಲಿಲ್ಲ. ಬಿಕಾಸ್ ಲೈಫ್ನಲ್ಲಿ ಏನಾದರೂ ಒಂದು ಏಮ್ ಇತ್ತು ಅಂದರೆ ಆ ಏಮ್ ಕಂಪ್ಲೀಟ್ ಆಗೋ ತನಕ ಈ ಥರ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಬಿಕಾಸ್ ಅದು ನಮಗೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ಇದು ನಾನು ನಂಬಿರೋದು. ಹಾಗಾಗಿ ಸೊ ನನ್ನ ಲೈಫು ಈಗ ಒಂಚೂರು ಟರ್ನ್ ತೊಗೊಳ್ತಾ ಇದೆ. ಬಟ್ ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದು ದೇವರ ಆಶೀರ್ವಾದದಿಂದ ಸೊ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಷ್ಟು ದಿನ ಬಿಟ್ಟಿದ್ವಿ, ಮಾಡ್ಕೊಂಡಿರಲಿಲ್ಲ. ಬಟ್ ಸೆಲೆಬ್ರೇಷನ್ ಅಂದರೆ ಎಲ್ಲರೂ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ ಅಷ್ಟೇ. ಬಟ್ ಕೇಕ್ ಕಟ್ ಮಾಡೋದು, ಈ ಥರ ಮನೆಯಲ್ಲಿ ತೊಗೊಂಡು ಬರೋದು ಮಾಡೇ ಇಲ್ಲ. ಅವ್ರ ಬರ್ಡೇ ಏನಾದರೂ ಇತ್ತು ಅಂದರೆ ಈ ಥರ ಅಷ್ಟೇ ಮಾಡ್ಕೊಳ್ತಾ ಇದ್ದೆ. ಬಟ್ ಇವಾಗ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಸೊ ಈ ಥರ ಚಿಕ್ಕ ಖುಷಿಗಳನ್ನು ಪಡ್ತಾ ಇರಬೇಕು. ಬಿಕಾಸ್ ಲೈಫ್ನಲ್ಲಿ ನಾವು ಎಷ್ಟೇ ಕಷ್ಟಗಳಿದ್ರೂ, ಏನೇ ಇದ್ರೂ ಈ ಥರ ಖುಷಿಗಳನ್ನು ಎಂಜಾಯ್ ಮಾಡ್ತಾಯಿದ್ರೆ ಯಾವುದೇ ಕಷ್ಟ ಇದ್ರೂ ಆರಾಮ್ಸೆ ಆಗಿ ಬಗೆಹರಿಯುತ್ತೆ. ಯಾವುದೋ ಹಿಂದೋ ಏನೋ ಒಂದು ಬರ್ತಾ ಇರುತ್ತೆ, ಟೆನ್ಷನ್ ಆಗಿರ್ಬೋದು, ಏನಾದರೂ ಕೆಲಸಗಳಾಗಿರ್ಬೋದು. ಸೊ ಏನಾದರೂ ಬರ್ತಾಯಿತ್ತು ಅಂದರೆ ಅದೇ ಗುಂಗಿನಲ್ಲಿ ಈ ಥರ ಸೆಲೆಬ್ರೇಷನ್ಗಳೆಲ್ಲ ಮರೆತು ಅದರಲ್ಲೇ ಇದ್ವಿ ಅಂತಂದರೆ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಈ ಸೆಲೆಬ್ರೇಷನ್ ಕೂಡ ನಾವು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಸೊ ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲ ಬರ್ತಾ ಇರುತ್ತೆ, ಅದಕ್ಕೆ ಕಡೆ ಗಮನ ಕೊಡಬಾರ್ದು. ಸೊ ನಾನು ಕೂಡ ಕೊಡೋದಿಲ್ಲ. ಯಾಕಂದರೆ ಲೈಫ್ ಈಸ್ ಬ್ಯೂಟಿಫುಲ್. ಸೊ ನಾನು ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಇರ್ತೀನಿ ಲೈಫು. ಹಾಗಾಗಿ ನನಗೆಲ್ಲನೂ ಒಳ್ಳೆಯದಾಗೇ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರ ಸೆಲೆಬ್ರೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು ನಾನು ಮಿಸ್ ಮಾಡ್ಕೊಳ್ಳಲ್ಲ. ಬಟ್ ಮಾಡ್ತಾ ಇರ್ತೀನಿ. ಚಿಕ್ಕದಾದ್ರೂ ಕೂಡ ಸೆಲೆಬ್ರೇಷನ್ ಅಂದಮೇಲೆ ಎಲ್ಲರೂ ಇದ್ದರೂ ಮಾತ್ರ ಸೆಲೆಬ್ರೇಷನ್ ಅಲ್ಲ, ಇಷ್ಟಪಡೋ ವ್ಯಕ್ತಿ ಒಬ್ಬರಿದ್ರೂ ಕೂಡ ಅದು ಸೆಲೆಬ್ರೇಷನ್ನೇ. ಅದು ನಮ್ಮ ಮನಸ್ಸಿಗೆ ಖುಷಿ ಆಗುತ್ತಾ ಸಾಕಷ್ಟೆ. ಯಾರೋ ಏನೋ ಹೇಳ್ತಾರೆ, ಇವರು ಕೂಡ ಹೇಳ್ತಾಯಿದ್ರು ಈ ಥರ ಸೆಲೆಬ್ರೇಷನ್ ಮಾಡಬಾರ್ದು,
ಆಮೇಲೆ ಸೊ ಈಗ ಊರಲ್ಲಿ ಕೆಲವೊಬ್ರು ಎಲ್ಲ ಬ್ಲಾಗ್ ನೋಡ್ತಾರಲ್ವ, ಅವರಿಗೆಲ್ಲ ಇಷ್ಟ ಆಗಲ್ಲ ಈ ಥರ ಸೆಲೆಬ್ರೇಷನ್ನು, ನಾವು ಹಾಕೊಳ್ಳೋ ಡ್ರೆಸ್ ಆಗಿರ್ಬೋದು, ಸೊ ನಮ್ಮ ಥಿಂಕ್ ಆಗಿರ್ಬೋದು, ಯೋಚನೆ ಏನು ಇಷ್ಟ ಆಗಲ್ಲ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ಖುಷಿಯನ್ನು ಬಿಟ್ಕೊಡ್ಬಾರ್ದು, ಹೌದಲ್ವ? ಸೊ ಅದು ನನಗೆ ಇವಾಗಲೇ ಅಂತಲ್ಲ, ಯಾವಾಗಲೂ ಬಂದಿದೆ. ಹಾಗಾಗಿ ನಮ್ಮ ಕಡೆ ನಮ್ದೇನು ಗೋಲ್ ಇರುತ್ತೋ ಆ ಗೋಲ್ ಕಡೆ ಅಷ್ಟೇ ನಮಗೆ ಗುರಿ ಇರಬೇಕು. ಬೇರೆ ಯಾರೋ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅಲ್ಲೇ ನಾವು ಕಳ್ಕೊಂಬಿಡ್ತೀವಿ ಜೀವನದ ಅರ್ಧ ಖುಷಿನ. ಯಾರೋ ಏನೋ ಅಂತಾರ ಅಂತ ಹೇಳ್ಬಿಟ್ಟು ಅದರಲ್ಲೇ ಕಳ್ಕೊಂಬಿಡ್ತೀವಿ. ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದೆ ಅವರಿಗೂ ಕೂಡ. ಸೊ ಹೌದು, ಕರೆಕ್ಟ್, ಅದನ್ನು ಕೂಡ ಕರೆಕ್ಟು. ಯಾರೋ ಏನೋ ಅವರಿಗೆ ನಾವು ಮಾಡೋದು ಇಷ್ಟ ಆಗಲಿಲ್ಲ ಅಂತಂದರೆ ಅದು ಇಷ್ಟ ಅಂಥವರು, ಸೊ ನಾವು ಏನು ಮಾಡಿದ್ರೂ ಕೂಡ ಇಷ್ಟಪಡಲ್ಲ. ಈ ಒಂದು ಕೇಸ್ ಹೇಳಬೇಕು ಅಂದರೆ, ನಮ್ಮನ್ನು ನೋಡಿ ಯಾರಿಗಾಗಲ್ವೋ ಅಂಥವ್ರಿಗೆ ನಾವು ಏನು ಮಾಡಿದ್ರೂ ಅದು ತಪ್ಪ ದೃಷ್ಟಿಯಿಂದನೇ ಕಾಣಿಸುತ್ತೆ. ಅವರಿಗೆ ನಾವು ತಿದ್ದುಕೊಂಡು ನಾವು ಹೆಂಗಿರ್ತೀವಿ, ನಮ್ಮ ಥಿಂಕ್ ಈ ಥರ, ಆ್ಯಂಡ್ ನಾವು ಈ ಥರ ಬಾಳ್ತೀವಿ, ಈ ಥರ ಏನೇನೋ ಗುರಿ ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ ಅಂತ ಎಷ್ಟೇ ಸಾರಿ ಹೇಳಿದ್ರೂ ಅದು ಕರೆಕ್ಟ್ ಇದ್ರೂ ಅವ್ರಿಗೆ ಅದು ಕರೆಕ್ಟ್ ಅಂತ ಅನಿಸಲ್ಲ, ತಪ್ಪು ದೃಷ್ಟಿಯಿಂದಾನೇ ಕಾಣಿಸುತ್ತೆ. ಹಾಗಾಗಿ ಅಂಥವ್ರನ್ನ ತಿದ್ದಕ್ಕೆ ಹೋಗಲೇಬಾರ್ದು. ಯಾಕಂದರೆ ಅವ್ರ ಲೈಫು ಇರೋದೇ ಹಾಗೆ ಇರ್ತಾರೆ. ನಮ್ಮ ಲೈಫ್ನಲ್ಲಿ ನಾವು ಹೆಂಗಿರಬೇಕು ಅಂತ ಇಷ್ಟಪಟ್ಟಿದ್ವೋ ಹಾಗೆ ನಮ್ಮ ಲೈಫನ್ನು ನಾವು ತೊಗೊಂಡೋಗ್ಬೇಕು. ಅದರಿಂದ ನಾವು ಖುಷಿ ಪಟ್ಟರೂ ಅವ್ರು ಖುಷಿ ಪಡಲ್ಲ ಅಂದರೆ ಅಂಥವ್ರಿಗೆ ಖುಷಿ ಪಡ್ಸೋಕ್ಕೆ ಹೋಗಬಾರ್ದು. ನಮ್ಮ ಖುಷಿ ಏನಿರುತ್ತೆ ಅದನ್ನು ನಾವೇ ಅನುಭವಿಸ್ಬೇಕು, ನಮ್ಮ ಕಷ್ಟ ಏನಿರುತ್ತೆ ಅದನ್ನು ನಾವೇ ಅನುಭವಿಸ್ಬೇಕು. ಹಾಗಾಗಿ ಸೊ ಬೇರೆಯವ್ರ ಮಾತಿಗೆ ಕಿವಿ ಕೊಟ್ಟು ನಮ್ಮ ಲೈಫನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ಇವ್ರಿಗೂ ಕೂಡ ಹೇಳಿದೆ, ಹಾಗಾಗಿ ಅವರು ಕೂಡ ಕರೆಕ್ಟಿದೆ, ಹೇಳೋದ್ರಲ್ಲಿ ಕರೆಕ್ಟಿದೆ, ತಗೋ, ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸೆಲೆಬ್ರೇಷನ್ ನಾವ್ಯಾಕೆ ಬಿಟ್ಕೊಡ್ಬೇಕು, ಮಾಡೋಣ ಅಂತ ಹೇಳಿದರು. ಬೆಳಗ್ಗೆ ಹೇಳಿದ್ದೆ ನಾನು, ಈ ಥರ ಮಾತುಗಳೆಲ್ಲ ನಡೆದಿತ್ತು. ನಡೆದಾಗ ಓಕೆ ಅಂತ ಹೇಳಿಬಿಟ್ಟು ಅವರು ಹೊರಗಡೆ ಹೋಗಿ ಸೊ ಚಿಕ್ಕದಾಗಿ ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಅಂದರೆ ಸೊ ನಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಸ್ವಲ್ಪನೇ ತಿನ್ನಬೇಕು. ಆ್ಯಂಡ್ ಏನಂದರೆ ಸ್ಪೆಷಲ್ ಇರೋದು ತಿನ್ನಬೇಕು ಅಂತ ಹೇಳಿಬಿಟ್ಟು ಊಟ ಮುಗಿಸ್ಕೊಂಡ್ವಿ. ಬಂದಮೇಲೆ ನಾನು ರೆಸ್ಟ್ ಮಾಡಿದ್ನಲ್ವ, ರೆಸ್ಟ್ ಮಾಡಿದ್ಮೇಲೆ ಅವರೇ ಹೋಗಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡೋಣ ಚಿಕ್ಕದಾಗಿ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ತೊಗೊಂಬಂದರು. ಸೊ ತುಂಬ ಖುಷಿ ಆಯಿತು. ಇಷ್ಟೇ ಸಾಕು, ಇಷ್ಟು ಬೇಡ, ಇಷ್ಟೇ ಸಾಕು. ಹಾಗಾಗಿ ಇಷ್ಟರದಲ್ಲೇ ನಾನು ದೊಡ್ಡ ಖುಷಿಯನ್ನು ಪಡ್ತೀನಿ. ಮುಂದೆ ಒಂದು ದೊಡ್ಡದೇನಾದರೂ ಸಾಧಿಸ್ಬೇಕು ಅಂತ ಅಂದ್ಕೊಂಡಾಗ ಈ ಚಿಕ್ಕ ಖುಷಿನೇ ನನಗೆ ದೊಡ್ಡದಾಗಿ ಹೆಲ್ಪ್ ಆಗುತ್ತೆ. ಸೊ ಎನಿವೆ, ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕೇಕ್ ತೊಗೊಂಬಂದಿದ್ರಲ್ಲ, ಮಕ್ಕಳಿಗೆಲ್ಲ ಕೊಟ್ಟೆ, ನಾನೊಬ್ಬಳೇ ತಿನ್ನಲ್ಲ. ಅಮ್ಮುಗೆ ಕೇಕ್ ಅಂದರೆ ತುಂಬ ಇಷ್ಟ, ಅವಳ ಜೊತೆ ಅವಳ ಫ್ರೆಂಡ್ಸಿಗೂ ಕೂಡ ಕೊಟ್ಟೆ. ಆ್ಯಂಡ್ ಆಂಟಿ ಕೂಡ ಬರ್ತಾಯಿದ್ರು, ಅವ್ರಿಗೂ ಕೂಡ ಕೊಟ್ಟೆ. ಸೊ ಏನು ಸೆಲೆಬ್ರೇಷನ್ ಅಂತ ಕೇಳ್ತಾಯಿದ್ರು. ಈ ಥರ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅಂತಂದೆ. ಹಾಗಾಗಿ ಸೊ ಯಾರು ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ಮಾಡ್ಕೊಳ್ಬೇಕು ಅಂತ ಅನಿಸ್ತು, ಹಾಗಾಗಿ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಖುಷಿ ಆಯಿತು. ನೀವು ಕೂಡ ಖುಷಿ ಪಟ್ಟಿದ್ದೀರಲ್ವ? ಸೊ ಇವತ್ತಿನ ವ್ಲಾಗು ಮತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನೀವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ, ಸೊ ನನಗೂ ಕೂಡ ಗೊತ್ತಾಗುತ್ತೆ. ಓಕೆ.